ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನಾನೊಬ್ಬ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟು. ನೋಡಿ, ಇವತ್ತು ನಾವು ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡೋಣ. ನೋಡಿ, ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಎರಡು ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಈಸ್ಟ್ ಮತ್ತು ಸೌತ್ ಈಸ್ಟು. ಹಂಗಂದರೆ ಪೂರ್ವ ಮತ್ತು ಆಗ್ನೇಯ ದಿಕ್ಕುಗಳು. ನೋಡಿ, ಏನಾಗುತ್ತೆ ಅಂತಂದರೆ ಆಗ್ನೇಯದಲ್ಲಿ ಯಾವಾಗಲೂ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಯಾವಾಗಲೂ ಆಗ್ನೇಯದಲ್ಲಿ ಅಡುಗೆ ಮನೆ ಇಡಿ ಅಂತ ನಾವು ಹೇಳ್ತೀರಿ. ಅಕಸ್ಮಾತ್ ಅಡುಗೆ ಮನೆ ಇಲ್ಲದೆ ಅಲ್ಲಿ ಟಾಯ್ಲೆಟ್ ಇದ್ದ ಪಕ್ಷದಲ್ಲಿ, ಇಲ್ಲಾಂದರೆ ನೀವು ತುಂಬ ಅಧಿಕವಾಗಿ ನೀರು ಯೂಸ್ ಮಾಡ್ತಾ ಇರೋ ಪಕ್ಷದಲ್ಲಿ, ಬಚ್ಚಿಲ್ ಮನೆ ಇರೋದು, ಸ್ನಾನದ ಮನೆ ಇರೋದು, ಈ ಥರ ಇರೋ ಪಕ್ಷದಲ್ಲಿ ಆ ಮನೆಗಳಲ್ಲಿ ಜನರಲ್ ಆಗಿ ಹೆಲ್ತ್ ಇಶ್ಯೂಸ್ ನಾವು ನೋಡ್ತೀರಿ. ಅದೇ ಥರ ಪೂರ್ವ ದಿಕ್ಕು ನಮಗೆ ತುಂಬ ಇಂಪಾರ್ಟೆಂಟ್ ದಿಕ್ಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಪೂರ್ವದಿಂದ ನಮಗೆ ಸೂರ್ಯ ಉದಯಿಸಿ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾರೆ ಅವರು. ಅಂದರೆ ನಾವು ಸೈನ್ಸ್ ಪ್ರಕಾರ ನೋಡೋಕೆ ಹೋದರೂ ವಿಟಮಿನ್ ಡಿ ಸಿಗುತ್ತೆ, ಒಂದು ಪಾಸಿಟಿವ್ ಏರ್ ಆರ್ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ. ಆ ದಿಕ್ಕಲ್ಲಿ ನಾವು ಟಾಯ್ಲೆಟ್ ಇಟ್ಟಿದ್ದ ಪಕ್ಷದಲ್ಲಿ ಅಲ್ಲಿ ಏನಾಗುತ್ತೆ, ಆ ಪಾಸಿಟಿವ್ ಏರ್ ಎನರ್ಜಿ ಆ ಟಾಯ್ಲೆಟ್ ಜೊತೆ ಮಿಕ್ಸ್ ಆಗಿ ನಾವು ಆ ಏರ್ನ ಬ್ರೀತ್ ಮಾಡಿದಾಗ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈ ಎರಡು ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಮನೇಲಿ ಏನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ, ಈ ಡೈರೆಕ್ಷನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಅದೇ ಥರ ನಿಮ್ಗೆ ಏನಾದರೂ ಬೇರೆ ಥರ ಕ್ವಶನ್ಸ್ ಇತ್ತು ಅಂತಂದರೆ, ಇಲ್ಲ ಅದನ್ನು ಹೇಗೆ ರೆಕ್ಟಿಫೈ ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, DM ಮಾಡಿ, ಇಲ್ಲ ನಮ್ಮ ಆಫೀಸ್ ಫಾರ್ಚೂನ್ ಪಿರಮಿಡ್ ಸೆಂಟರ್ ಜಯನಗರ್ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.